ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವಾಗ ಕಂಪ್ಲೀಟ್ ತಯಾರು ಮಾಡ್ತಿರೋದಿಲ್ಲ. ಆಮೇಲೆ ಎಲ್ಲರೂ ತಯಾರಿದ್ದಾರೆ ಇಂಟರ್ನ್ಯಾಷನಲ್ ನೋಡ್ಬಿಟ್ಟಿದ್ದೀನಿ ಆ ಥರ ಆಗ್ಬಿಟ್ಟಿದೆ. ಅದಾದ್ಮೇಲೆ ಇಡೀ ಟೀಮ್ ಎಲ್ಲ ಇಡೀ ಟೀಮು ಸಕ್ಕತ್ತಾಗಿ ಸಾಥ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಒಂದೊಂದು ಡೈಲಾಗ್ಸ್ ಫಿಲಮ್ ಡೈಲಾಗ್ಸ್ ಬರ್ತಾರೆ, ಇವರು ಡೈಲಾಗ್ಸ್ ಬರ್ತಾರೆ. ಸೊ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಯಾರಿಗೂ ಈಗ ಚೆನ್ನಾಗಿದೆ ಎಲ್ಲರೂ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಇವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ತೆರೆ ಮುಂದೆ ತಗೊಂಡು ಇಟ್ಟು ಸಖತ್ತಾಗಿ ತೋರಿಸೋಣ ಅಂತ ತುಂಬಾ ಆಸೆ ಇದೆ. ನಮ್ದು ಏನೋ ಸ್ಟೈಲ್ ಟ್ರೈ ಮಾಡ್ತಿರ್ತೀವಿ ಕ್ಯಾಮ್ರಾದಲ್ಲಿ, ಅದನ್ನ ಈ ಸತಿ ಪ್ರಯೋಗ ಮಾಡ್ತಿದ್ದೀವಿ. ಒಳ್ಳೆ ಫಿಲಮ್ ಇತ್ತು, ಕಂಟೆಂಟ್ ಒಳ್ಳೆ ಸಿನಿಮಾ ಅಂತ ಹೇಳೋ ಆವತ್ತೇ ಅಲ್ಲೇ ಗೊತ್ತಾಯ್ತು. ಹಾಗಾಗಿ ಪ್ರಮೋಷನ್ ಬರಬೇಕು. ಮಂಜುನಾಥ್ ಸರ್ ನಿರ್ಮಾಪಕರು ಮತ್ತು ಮೊದಲಾಗಿ ಇವೆಲ್ಲರೂ ಬರ್ತಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಿನಿಮಾ ಅಂತ ಅನಿಸಿದಾಗ ಪ್ರೆಸ್ ಮೀಟ್ ಅಂತ ಕಲೆಕ್ಟ್ ಮಾಡಿದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ದು ಯೂಶಲಿ ಫಂಕ್ಷನ್ ಆ ಕಡೆ ಜಯನಗರ ಆ ಕಡೆ ಸುತ್ತಾ ಇದ್ವಿ. ಒಂದೇ ಸರಿ ಆರಾಮಾಗಿ ಕಲಿಸ್ಕೊಂಡಿರೋದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. NH66 ಅವ್ರು ಹೇಳಿದಾಗೆ ಒಂದು ಥ್ರಿಲ್ಲರ್ ಡ್ರಾಮಾ ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೇಳಿದೆ NH66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನ್ಸಿದ್ದು ಅವರು ಮಾಡೋದಂತ ಸ್ಕ್ರೀನ್ ಪ್ಲೇ. ಅವರು ಲಂಡನ್ ಅಲ್ಲಿ US ಅಲ್ಲಿ ಸ್ಕ್ರೀನ್ ಪ್ಲೇ ಕಲ್ತ್ಕೊಂಡು ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ. ಅವ್ರದ್ದು ಪ್ರೊಫೈಲ್ ಬಂದಾಗ ಕತೆ ಕೇಳೋಕ್ಕಿಂತ ಮುಂಚೆ ಮುಂಬರ್ತಿರ್ತಾರೆ, ನೋಡೋಣ ಏನು ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದಿದ್ದಾರಲ್ಲ ಸ್ವಲ್ಪ ಹುಡುಕ್ತೇನೆ ಇರ್ತಾರೆ. ಆದ್ರೆ ಅವ್ರು ಹೇಳಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯ್ತು. ಸ್ಕ್ರೀನ್ ಪ್ಲೇ ತುಂಬಾ ಇಷ್ಟ ಆಯ್ತು. ಅಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತ ಇದೀನಿ ಸರ್, ಅದು ಖುಷಿ ಆಯ್ತು. ಇನ್ನೊಬ್ಬರು ಪ್ರೊಡ್ಯೂಸರ್ ಅವ್ರಿಗೆ ಕಥೆಗಳಲ್ಲಿ ಅವ್ರು ಬಗ್ಸಿ ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಇದೆಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕಂತ ಇದ್ದೀನಿ ಸರ್ ಅದು ಖುಷಿ ಆಯ್ತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗ್ ಒಂದಿಷ್ಟು ಆಪ್ಷನ್ಸ್ ಇಟ್ಕೊಂಡ್ಬಂದಾಗ ಎಲ್ಲರೂ ನನ್ನ ಫೇವ್ರೆಟ್ ಕಡೆ ಆಗಿದ್ದಾರೆ. ಜೊತೆ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್ ಶ್ರುತಿ ಮೇಡಮ್ ಇದ್ದಾರೆ ಅಂತಂದ್ರೆ ನಮಗೂ ಇದು ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರೊಫೆಷನಲ್ ಆಕ್ಟರ್ ಜೊತೆ ಆಕ್ಟ್ ಮಾಡುವಂತ ಅನುಭವ ನಾವು ಎಷ್ಟೇ ಅಂದ್ರೆ ಎಲ್ಲೋ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಬಹಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದು. ಶ್ರುತಿ ಅವರು ನಾನು ಆಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆಕ್ಟ್ ಮಾಡಿರೋದು ಅಂದ್ರೆ ಆಸ್ ಅ ಬೇರ್ ಈ ತರ ತುಂಬಾ ಸ್ಪೇಸ್ ಆಕ್ಟ್ ಮಾಡಿರೋದು. ಬಟ್ ನಾವಿಬ್ಬರು ಆಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಗೆಳೆಯರು ಸುಮಾರು ಜನ ಪ್ಲಾನ್ ಮಾಡೋದು. ಬಟ್ ಆ ನಾಟಕ ಇವತ್ತೊಂದು ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆಕ್ಚುಲಿ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಮೀಟ್ ಮಾಡಬೇಕಾಗಿತ್ತು. ಸೊ NH66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಸಿನಿಮಾದ ಓವರ್ ಆಲ್ ಅದನ್ನು ಶೂಟ್ ಮಾಡುವಂತ ಪ್ರಕ್ರಿಯೆ ಆಗಿರ್ಬೋದು, ನಾವು ಇಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ. ಫೈನಲ್ ರೌಂಡ್ ಅಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದು, ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತಗೊಂಡು ಇಂಪ್ರೂವೈಸ್ ಮಾಡಿದ್ವಿ. ಸೊ ಕಥೆನ ಬರೆದು ತಗೊಂಡು ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತಗೊಂಡು ಹೇಳಿದ ತಕ್ಷಣ ಅದನ್ನ ಒಪ್ಕೊಳ್ಳೋದನ್ನ ಸುಮಾರು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟರ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದ್ಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತೀವಿ. ಒಂದು ಒಳ್ಳೆ ಸಿನಿಮಾ ಆಚೆ ಬರ್ತಿಲ್ಲ. ಸೊ ಆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ NH66ಗೆ ನಿಮ್ಮೆಲ್ಲ ಹಾರೈಕೆಯಲ್ಲಿ ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ. ಅವ್ರ ಮೇಲೆ ಕೂಡ ನಾಯಕ ಕೃಪೆ ಇರಲಿ ಅಂತ ಕೇಳ್ಬೇಡ. ಅವ್ರ ನಾಯಕ ಪರಮಾತ್ಮ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಬಂದಿದ್ದ ದಿವಸದಿಂದಲೂ ರಾಯಗಿ ದರ್ಶನ್ ಅಂತ
ನಾನು ಸುಧೀಂದ್ರ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್, ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್. 24/7 ರಾಯರು ಸರ್. ಸೊ ರಾಯರು ಒಳ್ಳೆ ಆಶೀರ್ವಾದ ಮಾಡಿ ಸರ್, ಈ ಸಿನಿಮಾ ಚೆನ್ನಾಗಿ ಹಾಗೆ ಆಗುತ್ತೆ. ನಮ್ಮ ಪ್ರಯತ್ನ ನಿಮ್ ಜೊತೆ ಇದ್ದೇ ಇರುತ್ತೆ, ನಿಮ್ಗೆ ಇದೆಲ್ಲ ದೇವರು ಬರ್ಬೋದು.